ಕೆ ಅನ್ನೋದು ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿದೆ. ಅವ್ರ ಹೆಸರೇ ಒಂಥರ ನಮಗೆ ಉಲ್ಲಾಸವನ್ನು ತರ್ತಕ್ಕಂಥ ಕೆಲಸ. ಆದ್ರಿಂದ ಬರವಣಿಗೆ ಅವರನ್ನ ಪ್ರೇರೇಪಿಸಿದ್ದಾರೆ, ನಿರ್ದೇಶಕರನ್ನ ಉತ್ಸಾಹ ಮಾಡಿದ್ದಾರೆ, ಆಮೇಲೆ ಕವಿಗಳನ್ನ, ಸಾಹಿತಿಗಳನ್ನ ಎಲ್ಲರನ್ನೂ ತಮ್ಮ ಬಂಧು ಬಳಗಕ್ಕೆ ಬಳಸಿದ್ದಾರೆ. ಯೂಶುವಲಿ ನಾವು ಮೊದಲು ಹೇಗಿತ್ತಂದ್ರೆ ರಂಗಭೂಮಿಗಳಂದ್ರೆ ನಾವು ಅಷ್ಟೇ ಒಂದು ದ್ವೀಪ ಮಾಡ್ಕೊಂಡಿದ್ದೀವಿ, ಸಾಹಿತಿಗಳಂದ್ರೆ ಅವರೇ ಒಂದು ದ್ವೀಪ ಇರ್ತಿತ್ತು, ಕಲಾವಿದರು, ಚಿತ್ರಕಲಾವಿದರು ಒಂದು ದ್ವೀಪ ಇರ್ತಿತ್ತು. ಆದರೆ ಇವರೆಲ್ಲರನ್ನು ಸೇರಿಸಿ, ನಾವೆಲ್ಲರೂ ಒಂದು ಕಲಾವಿದರು, ಲಲಿತ ಕಲೆ ಅಂತ ಎಲ್ಲವನ್ನು ಸೇರಿಸಿ ಕೆಲಸ ಮಾಡಿ ಪ್ರತಿಯೊಬ್ಬರ ಹತ್ರ ಕೆಲಸವನ್ನ ತೆಗೆದುಕೊಂಡು ಕೆಲಸವನ್ನ ಕೆ ಮಾಡ್ತಾ ಇದ್ರಲ್ವಾ. ಆದ್ದರಿಂದಲೇ ಹಿ ಇಸ್ ದ ಗ್ರೇಟ್ ಪರ್ಸನ್. ವೇದಿಕೆ ಮೇಲಿರುವಂಥ ಗಣ್ಯ ಅತಿಥಿಗಳಿಗೆ ಮತ್ತು ಸಭಾಂಗಣದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ನಾನು ನಮಸ್ಕರಿಸುತ್ತಾ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕಂತ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಒಡಲಾಳ ನಾಟಕೋತ್ಸವ ನಿಜಕ್ಕೂ ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಈ ಪರಿಕಲ್ಪನೆಗಳ ಮಹಾಪಿತ ಅಂತ ನಾವು ಕೆ ಅವ್ರಿಗೆ ಹೇಳ್ಬೋದು. ಹೊಸ ಹೊಸ ಪರಿಕಲ್ಪನೆಗಳನ್ನು ಹುಡುಕ್ತಾ ಇದ್ರು ಅವರು. ನಮ್ಗೆ ಆಲೋಚನೆಯಾಗಿ ಬರ್ತಿರ್ಲಿಲ್ಲ, ಆದರೆ ಯಾವುದೋ ಒಂದು ಅಲ್ಲಿ ಕೂತ್ಕೊಂಡು ಸಂಸಾ ಬಯಲು ರಂಗ ಮಂದಿರದಲ್ಲಿ ಕೂತ್ಕೊಂಡು ಮಲ್ಕೊಂಡು ಆಕಾಶ ನೋಡಿಕೊಂಡು ಏನೋ ಒಂದು ಪರಿಕಲ್ಪನೆಯನ್ನು ನೋಡ ಇದನ್ನು ಮಾಡಬೇಕು. ನಿಜಕ್ಕೂ ಸಹಿತ ನಾವು ಕೆಲವು ಜನ ಏನು ಇಲ್ಲಿ ಇದ್ದೀವಿ ಅಥವಾ ಕೆ ಅವ್ರ ಜೊತೆಗೆ ಒಡನಾಟ ಮಾಡಿದ್ದೀವಿ, ಅದೆಲ್ಲ ನಮ್ಮ ಸೌಭಾಗ್ಯ ಅನ್ಕೊಂಡಿದ್ದೀವಿ. ಮುಂದಿನ ತಲೆಮಾರಿಗೆ ಅದು ಕನಸಾಗಿರುತ್ತೆ. ಕೆ ಅನ್ನೋರು ದಂತಕಥೆ ಆಗ್ತಾರೆ. ಆದರೆ ನಮಗೆ ಅವ್ರ ದಂತಕಥೆ ಅನ್ನೋದಕ್ಕಿಂತ ವಾಸ್ತವವಾಗಿದ್ರು. ಪ್ರತಿನಿತ್ಯ ನಾವು ಕಲಾಕ್ಷೇತ್ರ ಬಂದಾಗೆಲ್ಲವೂ ಸಹಿತ ಅವರು ಸಿಗ್ತಾ ಇದ್ರು, ಮಾತಾಡ್ತಾ ಇದ್ರು, ತುಂಬ ಜನಸಾಮಾನ್ಯರ ಜೊತೆಗೆ, ಕಲಾವಿದರ ಜೊತೆಗೆ ಬೆರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದ್ದರಿಂದ ನಮಗೆ ಬದುಕಿದ್ದು ಎಲ್ಲರೂ ಸಹಿತ ಜೀವವಿರೋವರೆಗೂ ಬದುಕುತ್ತಾರೆ. ಆದರೆ ಕೆ ಜೀವವಿರೋವರೆಗೂ ಬದುಕಿದ ನಂತರವೂ ಮತ್ತೆ ಬದುಕಿ ಪ್ರತಿ ಸರ್ತಿ ಅವರು ಪುನರಾವರ್ತನೆ ಅವರ ಬದುಕು ಆಗ್ತಾ ಹೋಗುತ್ತೆ. ಅವರ ಕಾರ್ಯಕ್ರಮಗಳಲ್ಲಿ, ಅವರ ನೆನಪಿನಲ್ಲಿ, ಅವರ ಸ್ಮರಣೆಗಳಲ್ಲಿ ನಾವು ಅವರನ್ನ ನೆನೆಸ್ಕೊಳ್ತಾನೆ ಇದ್ದೀವಿ. ಬಹುಶಃ ಕೆ ಅವರು ಮಾಡಿದಂಥ ಕೆಲಸ ಬಹಳ ಮುಖ್ಯವಾದದ್ದು ಅಂತಂದ್ರೆ ಹೆಚ್ಚು ಹೆಚ್ಚು ಯುವಕರೊಳಗೆ ಬೆರೆತಿದ್ದು. ಯುವ ಜನರು ಅಂದ್ರೆ ಅವರಿಗೆ ಬಹಳ ಜೀವವಾಗಿತ್ತು. ಅವರು ಎಲ್ಲರ ಜೊತೆಗೆ ಕರೆದು ಮಾತಾಡಿಸ್ತಾ ಇದ್ರು, ಅವ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ ರಂಗಭೂಮಿಯ ಸಮಗ್ರವಾದಂಥ ಬೆಳವಣಿಗೆಗೆ ಪೂರಕವಾದ ಕೆಲಸವನ್ನ ಕೆ ಅವರು ಮಾಡ್ತಾ ಬಂದರು. ಅದಕ್ಕೆ ಬೇಕಾದಂಥದ್ದು ಸಾಹಿತ್ಯ ಇರಬಹುದು, ನಾಟಕ ಇರಬಹುದು. ಅವರು ನಾಟಕ ನಮ್ಮ ಮುಕುಂದರಾಜ್ ಅವರು ಕವಿಗಳು, ವಿಮರ್ಶಕರು. ಅವರನ್ನೂ ಹಿಡಿದುಬಿಟ್ಟು ಎರಡು ನಾಟಕ ಬರೆಸಿದ್ದಾರೆ ಅವರು. ಅಗೋ ಮುಗಿಲು, ಇದೋ ಪಂಜರ, ಈಗೋ ಮುಗಿಲು, ವೈಶಂಪಾಯನ ತೀರ, ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಚಂದ್ರು ಮಾಡಿಸಿದಂಥ ನಾಟಕ. ಈ ನಾಟಕಗಳಿದಾವಲ್ಲ, ಇವುಗಳನ್ನು ಬರೆಸುವ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಂದ್ರೇನು ಕ್ರಿಯೇಟಿವ್, ಅಂದ್ರೇನು ಸೃಷ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಕೀರಂನಿಂದವರು ಅಂಥವ್ರಿಂದನೂ, ಆಮೇಲೆ ಎಲ್ಲ ಹನುಮಂತಯ್ಯನಂತವರು ಎಂದೂ ನಾಟಕ ಬರೆದೇ ಇರೋ, ಅವ್ರ ಲೈಫಲ್ಲಿ ನಾಟಕ ಬರೆದಿಲ್ಲ ಅಂಥವ್ರಿಂದನೂ ಹಿಡಿದು ನಾಟಕವನ್ನ ಬರೆಸಿದ್ರು. ಆಮೇಲೆ ಅವ್ರದ್ದು ಅಂದ್ರೆ ಏನಂದ್ರೆ ನಾಟಕ ಪೂರ್ತಿ ಮಾಡಲಿಲ್ಲ ಎಲ್ಲ ಹನುಮಂತಯ್ಯನವರು, ಅರ್ಧ ಬರೆದ್ರು. ಬರ್ದದ್ದು ತಗೊಂಡ್ಬಾ, ಅರ್ಧ ಬರೆದಿರೋ ನಾಟಕವನ್ನು ತೆಗೆದುಕೊಂಡು ಇವರು ಕಲ್ಪನೆಯನ್ನು ಸೇರಿಸಿ ಅದನ್ನು ಪೂರ್ತಿ ಮಾಡಿ ಒಂದು ಅದ್ಭುತವಾದಂಥ ಅಂಬೇಡ್ಕರ್ ನಾಟಕವನ್ನು ಮಾಡಿದಂಥ ಕೆಲಸವನ್ನು ಮಾಡಿದ್ರಲ್ಲ, ರೋಮಾಂಚನ ಆಗುತ್ತೆ. ಅವರು ಮಾಡಿದಂಥ ಕ್ರಿಯೇಟಿವ್ ಕೆಲಸಗಳ ಬಗ್ಗೆ ಅವ್ರು ಹೇಳಿದ್ರು. ಇಷ್ಟೊತ್ತು ಹಿರಿಯ ಕವಿಗಳು ಹೇಳಿದ್ರು ಅವ್ರ ಬಗ್ಗೆ, ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಬೇಕಾಗಿಲ್ಲ. ಆದರೆ ಅವರಿಗೆ ಅಕ್ಕ ಸಾಲಿಗಿನ ಗುಣ ಇತ್ತು. ಏನಂದ್ರೆ ಬಂಗಾರ ಏನಿದೆ ಅದನ್ನು ಗುರುತಿಸುವ, ಆಭರಣವನ್ನು ಗುರುತಿಸುವ, ಅದಕ್ಕೆ ಬೆಲೆಯನ್ನು ಗುರುತಿಸುವ ಕೆಲಸವಿತ್ತು. ಇದೇ ವೇದಿಕೆಯಲ್ಲಿ ಒಂದು ಸರ್ತಿ ಕೂತಿದ್ರು. ನಾನು ಇಲ್ಲಿ ಅವರು ಚೌಟ್ರು, ಆಮೇಲೆ ನಮ್ಮ ಕೆ ಅವರು, ನಮಗೆ ಚಂದ್ರು ಇದ್ದಾರೆ, GPO ಚಂದ್ರು, ಅವರು ಹುಡುಕೊಂಡು ಬಂದ್ರು ನನಗೆ. ಅವ್ರು ಎಡಹಳ್ಳಿ ಅಂತಿದ್ದಾನಲ್ಲ, ಏನೋ ಬರೀತಾನೆ, ಕರ್ಕಂಬವನ ಅಂತ ಹೋಗ್ಬಿಟ್ಟು ನಾನು ಎಲ್ಲೋ ಇದ್ದವ್ನು ಕರ್ಕೊಂಡು ಬಂದು ಕೂಡಿಸಿದ್ರೆ ಪಕ್ಕದಲ್ಲಿ ಕೂರ್ತಿ ಹೆಗಲ ಮೇಲೆ ಕೈ ಹಾಕಿಬಿಟ್ಟು, ಬಹಳ ಚೆನ್ನಾಗಿ ಬರೀತೀಯ ನೀನು, ನೆನಪಿಟ್ಕೊಳ್ಳಿ ಅವ್ರ ವಿಮರ್ಶೆಗಳನ್ನ, ಇದನ್ನು ಕಂಟಿನ್ಯೂ ಮಾಡು, ಬೇಕಾಗಿದೆ ನಮ್ಗೆ ಇದು ಅಂತ ಹೇಳ್ಬಿಟ್ಟು ಬೆನ್ನು ಚೆಪ್ಪರಿಸಿ ಹೇಳಿದಂಥವ್ರು. ಅಲ್ಲಿವರೆಗೂ ಅವ್ರು ನನಗೆ ಭಾಳ ಪರಿಚಯ ಇರಲಿಲ್ಲ. ಅಪರಿಚಿತರನ್ನೂ ಕರೆದುಕೊಂಡು ಬಂದು ಅವನು ಬರೀ ಲೇಖನದಿಂದ ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ನಾನು ಒಬ್ಬನಲ್ಲ, ಇಂಥ ಹಲವಾರು ಜನರು ಎಲ್ಲೇ ಯಾರೇ ಬರೀಲಿ, ಎಲ್ಲೇ ನಾಟಕ ಮಾಡಲಿ, ಎಲ್ಲೇ ನಿರ್ದೇಶನ ಮಾಡಲಿ, ಅವರ ಕರೆದು ಮಾತಾಡಿಸುವ ಗುಣ ಇದೆ ಅಲ್ವಾ, ಇದು ಅಪ್ಪಟ ಅಕ್ಕ ಸಾಲಿಗಿನ ಗುಣ ಅಂತ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಅವರಲ್ಲಿ ಇಷ್ಟವಾಗಿರ್ತಕ್ಕಂಥ ಒಂದು ಅದ್ಭುತ ಒಂದು ಕಲೆ ಹೇಳ್ತಾ ಇದ್ದೀನಿ ನೋಡೋ. ನನ್ನ ಕಲಾವಿದ ಅಥವಾ ರಂಗಭೂಮಿಯವರು ಅವನು ಕೊಲೆ ಮಾಡಿ ಬಂದಿದ್ರು ಸಹಿತ ಅವನಿಗೆ ಸಪೋರ್ಟ್ ಮಾಡ್ತೀನಿ, ಅವನ ಪರ ಹೋಗ್ತೀನಿ. ಅಂದ್ರೆ ಒಬ್ಬ ಕಲಾವಿದ ಇದನ್ನಲ್ಲ, ಅವನು ಸುಮ್ಮನೆ ಕೊಲೆ ಮಾಡೋದಿಲ್ಲ, ಸುಮ್ಮನೆ ಆರೋಪ ಅಪರಾಧ ಮಾಡೋದಿಲ್ಲ, ಆದ್ರೆ ಅವನ ಪರವಾಗಿ ನಾನು ನಿಲ್ತೀನಿ. ಅಂದ್ರೆ ಕಲಾವಿದರಿಗೆ ಪರವಾಗಿ ನಿಲ್ಲುವ ಒಂದು
ಘನತವೆತ್ತ ಕೆಲಸ ಮಾಡ್ತಾ ಇದ್ರು. ನಿಜಕ್ಕೂ ಸಿ ಜಿ ಕೆ ಅಂದರೆ ರೋಮಾಂಚನ ಆಗುತ್ತೆ. ಸಿ ಜಿ ಕೆ ಅಂದರೆ ನಮಗೆಲ್ಲರಿಗೂ ಸಹಿತ ಒಂದು ಉತ್ಸಾಹ, ನಮಗೆಲ್ಲರಿಗೂ ಒಂದು ಪ್ರೇರಣೆ. ಸೊ ಅದು ಮುಂದಿನ ತಲೆಮಾರಿಗೆ ಸಾಕ್ತಾ ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಸಂಸದ ಸುರೇಶ್ ಆಗಿರ್ಬೋದು ಅಥವಾ ಹಲವಾರು ಜನರಾಗಿರ್ಬೋದು ಸಿ ಜಿ ಕೆ ಗರಡಿಯಲ್ಲಿ ಬಂದಿರತಕ್ಕಂಥವ್ರು ಅವರ ನೆನಪಿನಲ್ಲಿ ಇವತ್ತೂ ಸಹಿತ ಕೆಲಸ ಮಾಡ್ತಾ ಇದ್ದಾರಲ್ಲ, ಇವು ಅವರ ನೆನಪನ್ನು ಸ್ಮರಿಸ್ಕೊಳ್ತಾ ಇದ್ದಾರಲ್ಲ, ಅದು ಬಹಳ ಗ್ರೇಟ್ ಆಗಿರ್ತಕ್ಕಂಥ ಕೆಲಸ. ಆದ್ದರಿಂದ ನಾನು 10 ವರ್ಷದ ಹಿಂದೆ ಇಲ್ಲೇನೆ ಒಂದಿಷ್ಟು ಸುರೇಶ್ ಬಂದಾಗ ಉದ್ಘಾಟನೆ ಮಾಡಿದ್ದೆ. ಆದರೆ ನನಗೆ 10 ವರ್ಷದಲ್ಲಿ ಆ ಸಿ ಜಿ ಕೆಯ ಒಂದು ಛಾಯೆ ಸಂಸದಲ್ಲಿ ಸುರೇಶ್ ಕಾಣಿಸುತ್ತೆ ನನಗೆ. ಯಾಕೆ ಅವರು ಅದ್ಭುತವಾದ ರಂಗ ಸಂಘಟಕರು, ಇವರು ಅದ್ಭುತವಾದ ರಂಗ ಸಂಘಟಕರಾಗಿದ್ದಾರೆ. ಆದರೆ ನನಗೆ ಫೋನ್ ಮಾಡಿದಾಗ ಸುರೇಶ್ ಅವ್ರಿಗೆ ಒಂದೇ ಮಾತು ಹೇಳಿದೆ ನಾನು, ಸುರೇಶ್ ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ನಾಟಕ ಮಾಡಿಸ್ತೀರಿ, ಎಲ್ಲ ಮಾಡ್ತೀರಿ, ಅದು ದಾಖಲೆ ಮಾಡೋ ಕೆಲಸ ಯಾಕೆ ನೀವು ಮಾಡ್ತಾ ಇಲ್ಲ? ನಮ್ಮ ರಂಗಕರ್ಮಿಗಳ ಬಹುತೇಕರದ ಒಂದೇ ಒಂದು ಸಮಸ್ಯೆ ಇದು, ಏನು ಅಂತಂದರೆ ದಾಖಲೆ ಮಾಡೋದು. ಕೆಲಸ ಮಾಡ್ತಾರೆ, ಯಾಕೆಂದರೆ ಕೆಲಸ ಒಂದು ನಾಟಕ ಅವತ್ತೇ ಹುಟ್ಟಿ ಅವತ್ತೇ ಸಾಯುತ್ತೆ, ಅದು ಮುಗಿದ ಮೇಲೆ ಅದು ಮುಗಿದು ಹೋಯ್ತು. ಆದರೆ ಆ ನಾಟಕದ ಕುರಿತು ನಾವು ಮುಂದಿನ ಜನರಿಗೆ ಏನನ್ನು ತಲುಪಿಸ್ತೀವಿ, ಇಂಥದ್ದೊಂದು ನಾಟಕ ಆಗಿತ್ತು, ಇಂಥದ್ದೊಂದು ಚಟುವಟಿಕೆ ನಡೆದಿತ್ತು, ಇಂಥದ್ದೊಂದು ಕ್ರಿಯಾಶೀಲವಾದ ಕೆಲಸ ನಡೆದಿತ್ತು ಅಂತ ನಾವು ಜ್ಞಾಪಿಸುವ ಅಥವಾ ಪ್ರೇರೇಪಿಸುವ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ದಾಖಲೆ ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಸುರೇಶ, ನೀನೊಂದು ಕೆಲಸ ಮಾಡು, ನಿಮ್ಗೊಂದು ಸ್ಮರಣ ಸಂಚಿಕೆ ತೊಗೊಂಬನ್ರಿ ನೀವು, ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಅಂತ ನಾನು ಹೇಳಿದೆ, ಅವ್ರಿಗೆ ಪ್ರೀತಿಯಿಂದನೇ ಹೇಳಿದೆ. ಆದರೆ ಅವ್ರ ಒಂದು ಸಮಸ್ಯೆ ಅಂದರೆ ಯಾರು ಸರ್ ಅದನ್ನು ದಾಖಲೆ ಮಾಡೋರು? ಅವರು ಒಂದಿಷ್ಟು ಜನ ಕೇಳಿದ್ದಾರೆ, ಅವರು ಬ್ಯುಸಿ ಆಗಿದ್ದಾರೆ, ಅದು ಆಗಿಲ್ಲ. ಅದ್ರ ಮುಂದಾದರೂ ಸಹಿತ ನೀವು ಮಾಡುವ ಕೆಲಸಗಳ ದಾಖಲೆ ಮಾಡ್ತಾ ಹೋಗಿ. ಇಲ್ಲ ಅಂತಂದರೆ ನಮ್ಮ KSDL ಚಂದ್ರು ಅವ್ರನ್ನ ಕೇಳಿ, ಅವರು ತಮ್ಮ ದಾಖಲೆಗಳನ್ನು ನೋಡಿ, ಆ ಪುಸ್ತಕ ನೋಡಿ, ಅಲ್ಲಿ ದಾಖಲೆಗಳನ್ನು ಇದಾವಲ್ಲ, ಅವ್ರದ್ದೇ ಇರ್ಬೋದು ಅದು ಚಂದ್ರಯಾನ, ಆದರೆ ಅದರಲ್ಲಿ ಒಂದು ಸಮಗ್ರವಾದಂಥ ನಾಟಕದ ರಂಗಭೂಮಿಯ ಒಂದು ಪರಂಪರೆಯೇ ಅದರಲ್ಲಿದೆ, ತಡ್ಕೊಂಡು ಬಿಟ್ಟಿದೆ. ಸೊ ಆ ರೀತಿಯಾದಂಥ ದಾಖಲೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ, ಆಮೇಲೆ ಚಂದ್ರು ಫೋಟೋಗಳು, ಬಹುಶಃ ಅವ್ರ ಹತ್ರ ಇರದೇ ಇರ್ತಕ್ಕಂಥ ಫೋಟೋಗಳೇ ಇಲ್ಲ, ಅಂತಷ್ಟು ಫೋಟೋಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅವರು. ಸೊ ಆಮೇಲೆ ಬಸವಲಿಂಗಯ್ಯನವರು ಇವಾಗ ಬಂದರು, ನಾನು ಅವ್ರೊಂದು ಫೋಟೋ ನೋಡಿದೆ ಇತ್ತೀಚೆಗೆ, ಒಂದು ಏನೋ ಒಂದು ಶಿಲ್ಪ ಮಾಡಿಬಿಟ್ಟಿದ್ರು ಅವರು, ಅವ್ರದ್ದೊಂದು ಫೋಟೋ ಶಿಲ್ಪ ಮಾಡಿ ನನಗೆ ಶಾಕ್ ಆಗ್ಬಿಡ್ತು. ಯೂಶುವಲಿ ತೀರ್ಕೊಂಡ ಮೇಲೆ ಶಿಲ್ಪ ಮಾಡ್ತಾರಲ್ಲ, ಇವರು ಬದುಕಿದಾಗಲೇ ಶಿಲ್ಪವನ್ನು ಮಾಡಿಬಿಟ್ಬಿಟ್ಟಿದಾರಲ್ಲ ಇವರು ಅಂತ. ಬಹುಶಃ ಅಡ್ವಾನ್ಸ್ ಆಗಿದ್ದಾರೇನೋ, ಅಲ್ಲಿ ಬಸವಲಿಂಗ ಇನ್ನೊಂದು 50 ವರ್ಷ ಬದುಕಲಿ, ಅದರ ನಂತರ ಅದನ್ನು ಉಪಯೋಗಿಸೋಣ, ಅಲ್ಲಿವರೆಗೂ ಬೇಡ ಅಂತ ಶಿಲ್ಪಕಲೆಯನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ಸ್ನೇಹಿತರೆ, ಈಗ ಮಾಡ್ತಕ್ಕಂಥ ಕೆಲಸ ಅದ್ಭುತವಾಗಿದೆ, ಇದನ್ನು ಮುಂದುವರಿಸಲಿ. CJK ಅನ್ನೋದು ನಮ್ಮೆಲ್ಲರ ಪ್ರೇರಕ ಶಕ್ತಿಯಾಗಿದೆ. ಅವರ ಹೆಸರೇ ಒಂಥರ ನಮಗೆ ಉಲ್ಲಾಸವನ್ನು ತರ್ತಕ್ಕಂಥ ಕೆಲಸ. ಆದ್ದರಿಂದ ಬರವಣಿಗೆ ಅವರನ್ನ ಪ್ರೇರೇಪಿಸಿದ್ದಾರೆ, ನಿರ್ದೇಶಕರನ್ನ ಉತ್ಸಾಹ ಮಾಡಿದ್ದಾರೆ, ಆಮೇಲೆ ಕವಿಗಳನ್ನ, ಸಾಹಿತಿಗಳನ್ನ ಎಲ್ಲರನ್ನೂ ತಮ್ಮ ಬಂಧು ಬಳಗಕ್ಕೆ ಬಳಸಿದ್ದಾರೆ. ಯೂಶುವಲಿ ನಾವು ಮೊದಲು ಹೇಗಿತ್ತಂದ್ರೆ ರಂಗಭೂಮಿಗಳಂದ್ರೆ ನಾವು ಅಷ್ಟೇ ಒಂದು ದ್ವೀಪ ಮಾಡ್ಕೊಂಡಿದ್ದೀವಿ, ಸಾಹಿತಿಗಳಂದ್ರೆ ಅವರೇ ಒಂದು ದ್ವೀಪ ಇರ್ತಿತ್ತು, ಕಲಾವಿದರು, ಚಿತ್ರಕಲಾವಿದರು ಒಂದು ದ್ವೀಪ ಇರ್ತಿತ್ತು. ಆದರೆ ಇವರೆಲ್ಲರನ್ನು ಸೇರಿಸಿ, ನಾವೆಲ್ಲರೂ ಒಂದು ಕಲಾವಿದರು, ಲಲಿತ ಕಲೆ ಅಂತ ಎಲ್ಲವನ್ನು ಸೇರಿಸಿ ಕೆಲಸ ಮಾಡಿ ಪ್ರತಿಯೊಬ್ಬರ ಹತ್ರ ಕೆಲಸವನ್ನ ತೆಗೆದುಕೊಂಡು ಕೆಲಸವನ್ನ CJK ಮಾಡ್ತಾ ಇದ್ರಲ್ವಾ. ಆದ್ದರಿಂದಲೇ ಹಿ ಇಸ್ ದ ಗ್ರೇಟ್ ಪರ್ಸನ್. ಯಾಕಂದ್ರೆ ನೀವು ನಮ್ಮವರು ಎಲ್ಲರೂ ಬರೀ ಎಲ್ಲರೂ ಬೆಸಗೊಂಡರೆ ನಾವೆಲ್ಲರೂ ಸಹಿತ ಒಂದಾಗಿ ಸಾಧ್ಯ ಅಂತ ಹೇಳ್ತಕ್ಕಂಥ ಕೆಲಸವನ್ನ CJK ಮಾಡ್ತಾ ಇದ್ರು. ಆದ್ದರಿಂದ ಇವತ್ತು CJK ಕುರಿತಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. CJK ಬೀದಿರಂಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಸಾಹಸಗಳನ್ನ ಸಂಸದ ಸುರೇಶ್ ಮಾಡಿದ್ದಾರೆ, ಅವರು ಸ್ನೇಹಿತರು ಮಾಡಿದ್ದಾರೆ, ಹಲವಾರು ಸರ್ತಿ ನಮ್ಮನ್ನು ಸಹಿತ ಇನ್ವಾಲ್ವ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಅಂಥವರಿಗೆ ಮುಕುಂದರಾಜ್ ಅಂತವರು, ಹಿರಿಯ ಕವಿಗಳು ಎಲ್ಲರೂ ಸಹಿತ ಬೆಂಬಲವಾಗಿ ನಿಂತಿದ್ದಾರೆ. ಒಳ್ಳೆಯ ಕೆಲಸ ಯಾರೇ ಮಾಡಲಿ ಅದರ ಜೊತೆಗೆ ಇರ್ತಕ್ಕಂಥ ಮನಸ್ಸುಗಳಿದಾವಲ್ಲ, ಅವುಗಳು ಬಹಳ ಇದ್ದಾವೆ, ತುಂಬ ಇದ್ದಾವೆ. ಆದ್ದರಿಂದ ನಾವು ನೀವು ಎಲ್ಲರೂ ಸಹಿತ ಆಗುವ ಒಳ್ಳೆಯ ಕೆಲಸಕ್ಕೆ, ಆಗುವ ಕಟ್ಟುವಿಕೆಯ ಕೆಲಸಕ್ಕೆ ಜೊತೆಯಾಗಿರೋಣ. ನೀವು ಕಟ್ಟುತ್ತೀಯಾ, ನೀನು ಕೆಡಿತೀಯಾ, ನಿಮ್ಮ ಜೊತೆಗೆ ನಾವಿರೋದಿಲ್ಲ, ನಿಮ್ಮ ವಿರೋಧಿ ನಾನು. ನೀವು ಕಟ್ಟುವ ಕೆಲಸವನ್ನ ಮಾಡಿದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. CJK ಮಾಡಿದಂಥದ್ದು ಅವರ ಜೀವನ ಪರ್ಯಂತ ಒಂದೇ ಕೆಲಸ, ಕಟ್ಟುವ ಕೆಲಸ. ಬರೀ ನಾಟಕವನ್ನು ಕಟ್ಟಲಿಲ್ಲ, ಅವರು ಮನಸ್ಸುಗಳನ್ನು ಕಟ್ತಾ ಹೋದ್ರು, ವ್ಯಕ್ತಿತ್ವಗಳನ್ನು ಕಟ್ತಾ ಹೋದ್ರು. ಈ ಕಟ್ಟುವ ಕೆಲಸದಿಂದಲೇ CJK ಅನ್ನೋದು ಗ್ರೇಟ್ ಆಗ್ತಾ ಹೋಗ್ತಾರೆ. ಆ ಕೆಲಸವನ್ನ ನಮಗೆ ಸಂಸದ ಸುರೇಶ್ ಮಾಡ್ತಾರೋ ಅಥವಾ KSDL ಚಂದ್ರು ಮಾಡ್ತಾರೋ, ರಾಯಚೂರು ಮಾಡ್ತಾರೋ, ಯಾರು ಮಾಡಿದ್ರು ಸಹಿತ ಅವ್ರ ಜೊತೆಗೆ ನಾವಿದ್ದೀವಿ. ನಾವೆಲ್ಲರೂ ಸಾಧ್ಯ ಆದರೆ ಭಾಗವಹಿಸೋಣ, ನೈತಿಕವಾಗಿ ನಿಮಗೆ ಬೆಂಬಲ ಕೊಡೋಣ ಅನ್ನೋ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಸಂಸದ ಸುರೇಶ್ ಅಂತ ಸಂಘಟಕರಿಗೆ ಒಂದೇ ಒಂದು ಸಣ್ಣದಂತ ನಾನು
ಕಿವಿ ಮಾತು ಹೇಳ್ತಾ ಇರೋದೇನೆಂದ್ರೆ, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅವುಗಳೆಲ್ಲವನ್ನೂ ಸಹಿತ ದಾಖಲೆ ಮಾಡುವ ಕೆಲಸವನ್ನ ಮಾಡಿ. ಯಾರೋ ನಮ್ಮಂಥವ್ರು ಖಾಲಿ ಪೀಲಿ ಇದ್ದವರು, ಇನ್ಯಾರು ನಾಳೆ ಇವರು ಅಕಾಡೆಮಿಯಿಂದ ರಿಟೈರ್ಡ್ ಆದ್ಮೇಲೆ ಅವ್ರನ್ನೆಲ್ಲ ಹಿಡಿದು ಕೈ ಮುಗಿದು ಅದನ್ನ ನಮ್ ಬರ್ಕೊಡಿ. ನಮ್ಮಲ್ಲಿ ರಂಗಭೂಮಿಯ ಒಂದು ಸಮಸ್ಯೆ ಇದೆ, ಸಾಹಿತ್ಯ ಲೋಕದಲ್ಲಿ ಆ ಸಮಸ್ಯೆ ಇಲ್ಲ, ಯಾಕೆ ಬದುಕೆ ಬರುವವನಿಗೆ ಆಗಿರುತ್ತೆ. ಆದ್ರೆ ನಮ್ಮದೇನಂದ್ರೆ ಬರವಣಿಗೆ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ನಾನೊಂದು 5 ವರ್ಷ ಒಂದು ಪತ್ರಿಕೆ ತಗೊಂಡ್ಬಂದೆ. ಆ ಪತ್ರಿಕೆ ತಂದ್ರೆ ನನ್ನ ಪತ್ರಿಕೆ ದುಡ್ಡುನ ಕೊರತೆಯಿಂದ ನಿಲ್ಲಿಸಲಿಲ್ಲ ನಾನು, ಆದ್ರೆ ಬರವಣಿಗೆ ಮಾಡುವವ್ರ ಕೊರತೆಯಿಂದ ನಿಲ್ಲಿಸ್ಬೇಕಾಯ್ತು ನಮಗೆ. ಯಾಕೆ ನಾನೇ ಒಬ್ಬನೇ ಎಷ್ಟಂತ ತುಂಬಿಸ್ಲಿ, ಬರೆದು ಆ ರೀತಿ ಆಗೋಗ್ಬಿಡ್ತು. ರಂಗಭೂಮಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಕೊನೆಯದಾಗಿ ಬಂದಿರತಕ್ಕಂಥ ರಂಗಭೂಮಿಯ ಪತ್ರಿಕೆ ಅಂದ್ರೆ ಸಂಸ್ಥಾ ಪತ್ರಿಕೆ. ಈ ಸುರೇಶ್ ಅವರು ಆ 1 ವರ್ಷ ಅದಕ್ಕೆ ನಾನು ಸಂಪಾದಕರನ್ನಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ರು. 1 ವರ್ಷ ಮಾಡಿದೆ, ಅದರ ನಂತರ ಅದು ನಿಂತೇ ಹೋಗ್ಬಿಡ್ತು. ಯಾಕೆಂತಂದ್ರೆ ಬರವಣಿಗೆ ಮಾಡುವವರ ಕೊರತೆ, ದುಡ್ಡಿನ ಸಮಸ್ಯೆ ಇರ್ತಿರ್ಲಿಲ್ಲ, ಪ್ರಕಾಶನ ಸಮಸ್ಯೆ ಇರ್ತಿರ್ಲಿಲ್ಲ, ಬರೆಯುವವನಿಗೆ ಕಷ್ಟ ಇದೆ ಸರ್. ಸಾಹಿತ್ಯಕ್ಕೆ ಸಮಸ್ಯೆ ಇರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ಕವಿತೆ ಬರೆಯೋರು ಹುಲಸಾಗಿ ಕೃಷಿ ಮಾಡ್ತಾ ಇದ್ದಾರೆ, ಸಾಹಿತ್ಯದ ಕಥೆಗಳನ್ನು ಬರಿತಾ ಇದ್ದಾರೆ, ಪ್ರಬಂಧಗಳನ್ನ ಬರಿತಾ ಇದ್ದಾರೆ. ಅದರ ರಂಗಭೂಮಿಯ ಸಮಸ್ಯೆ ತುಂಬ ಇದ್ದಾವೆ. ಆದ್ದರಿಂದ ಯಾಕಂದ್ರೆ ನಾವೊಂದು ವಿಮರ್ಶೆ ಬರೆದ್ರೆ ನಮ್ಮ ಸ್ನೇಹಿತರಿದೆ, ವಿಮರ್ಶೆ ಬರೆಯಪ್ಪ ಅಂದ್ರಿ, ಬರಿತೀನಿ ಸರ್, ಯಾರು ಪ್ರಿಂಟ್ ಮಾಡೋರು? ಮೊದಲಾದ್ರೆ ನಾನೇ 5 ಪತ್ರಿಕೆಗೆ ಬರಿತಾ ಇದ್ದೆ ಕಾಲಮ್ಸ್ಗಳನ್ನ. ಈಗ ಯಾವ ಪತ್ರಿಕೆಯವರು ಸಹಿತ ನಮ್ಮ ವಿಮರ್ಶೆಗಳನ್ನು ಹಾಕೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಚಿಂತೆ ಇಲ್ಲ, ಆಲ್ಟರ್ನೇಟಿವ್ ಸೋಷಿಯಲ್ ಮೀಡಿಯಾಗಳನ್ನ. CGK ವಿರುದ್ಧ ಸೋಷಿಯಲ್ ಮೀಡಿಯಾಗಳು ಇಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ, ಆದ್ರೆ ಇವಾಗ ಇದ್ದಾವೆ. ಆದ್ದರಿಂದ ನಮ್ಮದೇ ಆದಂಥ ಒಂದು ಬ್ಲಾಗ್ಸ್ಗಳನ್ನು ಮಾಡ್ಕೋತೀವಿ, ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾದಂಥದ್ದು ಮಾಡ್ತಾ ಇದ್ದೀವಿ. ಆದ್ದರಿಂದ CGK ಅವರ ನೆನಪು, ಅವರ ಸ್ಮರಣೆ, ಅವರು ಕೊಟ್ಟಿರ್ತಕ್ಕಂಥ ಪ್ರೇರಣೆ, ಇವುಗಳೆಲ್ಲವೂ ಸಹಿತ ನಮಗೆ ಮಾರ್ಗದರ್ಶಕವಾಗಬೇಕಾಗಿದೆ. ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು ಆಗಬೇಕಾಗಿದೆ. ಹಾಗೆಯೇ ಸಹಿತ ಹೆಚ್ಚು ಜನರನ್ನು ಒಳಗೊಳ್ತಾ ನಾವು ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಇವತ್ತು ಸಹಿತ ನೋಡಿ, ಜನಸಂಖ್ಯೆ ಕಡಿಮೆ ಇದ್ರೂ ಸಹಿತ ನಮ್ಮ ಸುರೇಶ್ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ, ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾ ಮೂಲಕ ಇಲ್ಲಿ ಬರದೇ ಇರತಕ್ಕಂಥ ಹಲವಾರು ಜನಕ್ಕೂ ಸಹಿತ ಇಲ್ಲಿ ಮಾತಾಡಿದಂಥ ಪ್ರತಿಯೊಂದು ಮಾತುಗಳು ಸಹಿತ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದು ರೀತಿಯಾದ್ದು. ಯಾಕಂದ್ರೆ ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಎಲ್ಲರಿಗೂ ಬರೋ ಸಾಧ್ಯತೆಗಳು ಆಗದೇ ಇರಬಹುದು, ಆದರೆ ಮೊಬೈಲ್ಗಳು ಎಲ್ಲರ ಹತ್ರ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವುದೇ ಮಾತು, ಯಾವುದೇ ಒಂದು ಕ್ರಿಯೆ, ಅವು ಎಲ್ಲವೂ ಸಹಿತ ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ಈ ರೀತಿಯಾದಂಥ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸುವ ಕೆಲಸವನ್ನು ಸಹಿತ ರಂಗಕರ್ಮಿಗಳು ಮತ್ತು ಸಾಹಿತಿಗಳು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಬೇಕಾಗಿದೆ. ಚಂದ್ರು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರದೇ ಫೋಟೋ ಇದ್ರೂ ಸಹಿತ ಆ ಫೋಟೋಗಳನ್ನ ತೆಗೆದುಕೊಂಡು ಪ್ರತಿಯೊಬ್ಬರು ತಲುಪಿಸುವುದು, ಆಯ್ತಾ, ಅದಕ್ಕೆ ಮಾಡೆಲ್ ಆಗಿ ತಾವೇ ಎಷ್ಟೋ ಸರ್ತಿ ತಮ್ಮ ಫೋಟೋಗೆ ತಾವೇ ಮಾಡೆಲ್ ಆಗಿ ನಿಂತಿರ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಬರುವ ಟೆಕ್ನಾಲಜಿಯನ್ನ ಬಳಸ್ಕೊಂಡು ನಾವು ಹೇಗೆ ನಮ್ಮ ಕ್ರಿಯಾಶೀಲತೆಯನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಅನ್ನುವುದನ್ನ ನಾವು ರೂಢಿಸಿಕೊಳ್ಬೇಕಾಗಿದೆ. ಅಷ್ಟನ್ನ ನಾನು ಹೇಳ್ತಾ, ಸುರೇಶ್ ಮತ್ತು ಅವರ ಸ್ನೇಹಿತರು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೆ ಕೊಟ್ಟ ಅವಕಾಶಗಳಿಗೆ ನಾನು ಮತ್ತೊಂದು ಸರ್ತಿ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.